ಗುತ್ತಿಗೆದಾರರು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಕಾರ್ಮಿಕ ಸಾವು. ಸ್ಥಳಕ್ಕೆ ಡಿಸಿ ಎಸ್ಪಿ ಬರೋವರೆಗೂ ಶವ ಸಂಸ್ಕಾರ ಮಾಡದಿರಲು ಪಟ್ಟು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಅಗಸರಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಡೀತಾ ಇದ್ದು, ಗುತ್ತಿಗೆದಾರರಾದ ಚಂದ್ರಕಾಂತ್, ಮೇಸ್ತ್ರಿ ಲೋಕೇಶ್ ಅವರ ಮಾತು ಕೇಳಿ ಕೆಲಸ ಮಾಡೋದಕ್ಕೆ ಹೋಗಿದ್ದ ಕೂಲಿ ಕಾರ್ಮಿಕ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ್ದು, ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಕಾರ್ಮಿಕ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಲ್ಲದೆ ಕಾರ್ಮಿಕನ ಸಾವಿಗೆ ನ್ಯಾಯಕ್ಕೆ ಆಗ್ರಹಿಸಿ ಕುಟುಂಬಸ್ಥರು ಮನೆ ಮುಂದೆಯೇ ಮೃತದೇಹವನ್ನು ಇಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಕಳೆದ ಫೆಬ್ರವರಿ 5ರಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಗಸರಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ವೇಳೆ ರಸ್ತೆ ಮಧ್ಯೆ ಜಲಜೀವನ್ ಕುಡಿಯುವ ನೀರಿನ ಪೈಪ್ ಡ್ಯಾಮೇಜ್ ಆಗಿದ್ದು, ಪೈಪನ್ನ ಮರುಜೋಡಣೆಗೆ ಗುತ್ತಿಗೆದಾರರ ಮಾತು ಕೇಳಿ ಹೀಟಿಂಗ್ ಮೆಷಿನರಿಗೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಲು ಹೋಗಿದ್ದ ವೇಳೆ ಬಡ ಕೂಲಿ ಕಾರ್ಮಿಕ ಗುರುಸಿದ್ದಯ್ಯ ಮೈ ಮೇಲೆ ಕರೆಂಟ್ ವೈರ್ ಬಿದ್ದು ವಿದ್ಯುತ್ ಶಾಕ್ ಹೊಡೆದು ಮೈಯೆಲ್ಲ ಸುಟ್ಟು ಹೋಗಿತ್ತು. ಕೂಡಲೇ ಅವರನ್ನು ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿನ ಕನ್ವಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಸುಮಾರು ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ ಗುರುಸಿದ್ದಯ್ಯ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗ ಗುರುಸಿದ್ದಯ್ಯ ತಮ್ಮ ನೋವನ್ನು ಹಂಚಿಕೊಂಡಿದ್ರು. ಗುತ್ತಿಗೆದಾರನ ಮಾತು ಕೇಳಿಯೇ ಈ ಸ್ಥಿತಿಯಾಗಿದೆ ಅಂತ ಆರೋಪ ಮಾಡಿದ್ರು. ನಾನು ಚರಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಹೋಗಿದ್ದೆ. ನಾನು ಮಾಡ್ದ ಲೈನ್ಗೆ ಹಾಕೋಣ, ನಾನು ಇದೀನಿ, ತಲೆ ಕೆಡಿಸ್ಕೋಬೇಡ ಅಂತ ಅಂದ. ಇಲ್ಲ ಕಣಪ್ಪ, ನನಗೆ ಗಾಬರಿ ಆಗುತ್ತೆ, ನನಗೆ ಕರೆಂಟ್ ಸುದ್ದಿ ಯಾವತ್ತೂ ಹೋಗಿಲ್ಲ ಅಂತ ಅಂದ. ಅದಕ್ಕೆ ಲೋಕಿದ್ದನು, ನಾನು ಕಾಂಟ್ರಾಕ್ಟ್ರು ಇಬ್ಬರು ಜೊತೆಲಿದ್ದೀವಿ ಕಾರಣ, ನೀನು ಹಾಕೋಣ, ಅದೇನು ಬಂದರು ನಾನು ಇದ್ದೀನಿ ಅಂದ. ನಾನು ಹಾಕಿದೆ, ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಇನ್ನು ನಿನ್ನೆ ರಾತ್ರಿಯೇ ಕಾರ್ಮಿಕ ಗುರುಸಿದ್ದಯ್ಯ ಮೃತದೇಹವನ್ನು ಸ್ವಗ್ರಾಮಕ್ಕೆ ತರಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಿನ್ನೆ ರಾತ್ರಿಯೇ ತಹಶೀಲ್ದಾರ್ ಮಮತಾ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ಕಾರ್ಮಿಕನ ಸಾವಿಗೆ ನ್ಯಾಯಕ್ಕೆ ಆಗ್ರಹಿಸಿ ಕುಟುಂಬಸ್ಥರು ಮನೆ ಮುಂದೆಯೇ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಡಿಸಿ ಎಸ್ಪಿ ಬರೋವರೆಗೂ ಶವ ಸಂಸ್ಕಾರ ಮಾಡದಿರಲು ಪಟ್ಟು ಹಿಡಿದಿದ್ದು, ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಸದ್ಯ ಈ ಸಂಬಂಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.